ಕೈ ಪಡೆಯಲ್ಲಿ ತಾರಕಕ್ಕೇರಿದ ಪವರ್ ಶೇರಿಂಗ್ ಫೈಟ್. ಸಿದ್ದರಾಮಯ್ಯ ಬೆನ್ನಲ್ಲೇ ಆಪ್ತರ ಜೊತೆ ಡಿಕೆಶಿ ಮೀಟಿಂಗ್. ಕೈ ಪಡೆಯಲ್ಲಿ ತಾರಕಕ್ಕೇರಿದ ಪವರ್ ಶೇರಿಂಗ್ ಫೈಟ್. ಸಿದ್ದರಾಮಯ್ಯ ಬೆನ್ನಲ್ಲೇ ಆಪ್ತರ ಜೊತೆ ಡಿಕೆಶಿ ಮೀಟಿಂಗ್. ಸಿಎಂ ಕುರ್ಚಿ ಮೇಲೆ ಕಣ್ಣು, ಸಿದ್ದು ಮತ್ತು ಡಿಕೆಶಿ ಗೇಮ್ ಪ್ಲಾನ್. ಬೆಳಗಾವಿಯಲ್ಲೂ ಡಿಕೆಶಿ ಮತ್ತು ಟೀಮ್ ಡಿನ್ನರ್ ಪಾಲಿಟಿಕ್ಸ್ ಮಾಡ್ತಿದ್ದಾರೆ. ಜನವರಿ ಕ್ರಾಂತಿಗೆ ಸಂದೇಶವನ್ನ ರವಾನಿಸಿದ ಡಿಸಿಎಂ ಬಣ. ಕೈ ಪಡೆಯಲ್ಲಿ ಈ ಒಂದು ಪವರ್ ಶೇರಿಂಗ್ ಫೈಟ್ ದಿನದಿಂದ ದಿನಕ್ಕೆ ತಾರಕಕ್ಕೇರ್ತಾ ಇದೆ. ಕೇವಲ ಸದ್ಯಕ್ಕೆ ಅಧಿವೇಶನದ ಬೆನ್ನಲ್ಲೇ ತಾತ್ಕಾಲಿಕ ಬ್ರೇಕ್ ಅನ್ನು ಹಾಕಲಾಗಿದೆ. ಆದರೆ ಮೀಟಿಂಗ್ಗಳು, ಅದು ಕೂಡ ಡಿನ್ನರ್ ಮೀಟಿಂಗ್ ಆಗಿರಬಹುದು, ಏನು ಹಿಂದೆ ಎಲ್ಲ ಬ್ರೇಕ್ಫಾಸ್ಟ್ ಮೀಟಿಂಗ್ಗಳನ್ನು ಮಾಡಿದ್ರು, ಲಂಚ್ ಮೀಟಿಂಗ್ಗಳನ್ನು ಮಾಡಿದ್ರು, ಜೊತೆಗೆ ಡಿನ್ನರ್ ಮೀಟಿಂಗನ್ನು ಮಾಡಿದ್ರು. ಅದೇ ರೀತಿ ಮೊನ್ನೆಯೂ ಕೂಡ ಸಿದ್ದರಾಮಯ್ಯ ಅವರ ಆಪ್ತ ವಲಯದವರು ಒಂದು ಡಿನ್ನರ್ ಮೀಟಿಂಗನ್ನು ಕೂಡ ನಡೆಸಿದ್ರು. ಅದಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಹೋಗಿರಲಿಲ್ಲ. ಈಗ ಡಿ.ಕೆ. ಶಿವಕುಮಾರ್ ಅವರು ಕೂಡ ಒಂದು ಡಿನ್ನರ್ ಮೀಟಿಂಗನ್ನು ಮಾಡಿದ್ದಾರೆ. ಈ ಒಂದು ಡಿನ್ನರ್ ಮೀಟಿಂಗ್ನಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆಯನ್ನು ಮಾಡಿರ್ತಾರೆ. ಮುಖ್ಯವಾಗಿ ಒಂದು ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನು ಮಾಡಿದ್ದಾರೆ. ಏನಾದರೂ ಈಗ ಎರಡೂ ಬಣ ಇದೆ ಅಂತ ಹೇಳ್ತೀವಿ, ಸಿದ್ದರಾಮಯ್ಯ ಬಣ ಮತ್ತು ಡಿ.ಕೆ. ಶಿವಕುಮಾರ್ ಅವರ ಬಣ. ಅಂದರೆ ಆಪ್ತರ ವರ್ಗದಲ್ಲಿ ಗುರುತಿಸ್ಕೊಂಡಿರುವಂಥವ್ರಿಗೆ ಕೆಲವೊಂದಿಷ್ಟು ಸಲಹೆ ಸೂಚನೆಯನ್ನು ಕೊಟ್ಟಿದ್ದಾರೆ ಈ ಒಂದು ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಮೇ ಬಿ ಯಾರು ಕೂಡ ಈ ಒಂದು ವಿಚಾರವಾಗಿ ಮಾತನಾಡಬಾರ್ದು ಅಂತ ಕೂಡ ಸೂಚನೆಯನ್ನು ಕೊಟ್ಟಿರಬಹುದು. ಯಾಕೆಂತಂದರೆ ಯತೀಂದ್ರ ಸಿದ್ದರಾಮಯ್ಯ ಅವರು ಕೂಡ ಈ ಒಂದು ವಿಚಾರವಾಗಿ ಮಾತನಾಡಿದ್ರು. ಅದಾದ ನಂತರ ಸಿದ್ದರಾಮಯ್ಯ ಅವರೇ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಈ ಒಂದು ವಿಚಾರವಾಗಿ ಏನು ಕೂಡ ಮಾತನಾಡಬಾರ್ದು, ಯಾವುದೇ ರೀತಿ ಹೇಳಿಕೆಯನ್ನು ಕೊಡಬಾರ್ದು ಅಂತ ಸೂಚನೆ ಕೊಟ್ಟಿದ್ರು. ಜೊತೆಗೆ ವರಿಷ್ಠರ ಆರ್ಡರ್ ಇರೋದ್ರಿಂದ ಈ ಒಂದು ವಿಚಾರವಾಗಿ ಯಾರೂ ಕೂಡ ಮಾತನಾಡಬೇಡಿ, ಈ ಒಂದು ಅಧಿವೇಶನ ಮುಗಿದ ನಂತರ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡೇ ಕ್ಲಾರಿಟಿ ಕೊಡುತ್ತೆ ಅಂತ ಏನಾದರೂ ಸಂದೇಶ ರವಾನಿಸಿದ್ರ ಎಂಬ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇರುವಂಥದ್ದು. ಜೊತೆಗೆ ಈಗ ಡಿನ್ನರ್ ಮೀಟಿಂಗ್ನಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಆಪ್ತ ವಲಯದವರೆಲ್ಲರೂ ಕೂಡ ಪಾಲ್ಗೊಂಡಿದ್ರು. ಈ ಒಂದು ಡಿನ್ನರ್ ಮೀಟಿಂಗಲ್ಲಿ ಸದ್ಯಕ್ಕೆ ಏನೆಲ್ಲ ಚರ್ಚೆ ಆಯಿತು ಅನ್ನೋದು ಕೂಡ ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಇನ್ನು ಸಿದ್ದರಾಮಯ್ಯ ಅವರು ಕೂಡ ಡಿನ್ನರ್ ಮೀಟಿಂಗನ್ನು ಮಾಡಿದ್ರು. ಆ ಒಂದು ಡಿನ್ನರ್ ಮೀಟಿಂಗ್ನಲ್ಲಿ ಕೇವಲ ಊಟವನ್ನು ಮಾತ್ರ ಸವಿದಿರಲಿಲ್ಲ, ಕೆಲವೊಂದಿಷ್ಟು ಸಲಹೆ ಸೂಚನೆ ಎಲ್ಲವನ್ನು ಕೂಡ ಕೊಟ್ಟಿದ್ರು. ಮುಖ್ಯವಾಗಿ ಈ ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರೂ ಕೂಡ ಯಾವುದೇ ರೀತಿಯ ಹೇಳಿಕೆಯನ್ನು ಕೊಡಬಾರ್ದು ಅಂತ ಕೂಡ ಸೂಚನೆಯನ್ನು ಕೊಟ್ಟಿದ್ರು. ನಾಯಕತ್ವ ಚರ್ಚೆ ಬದಲಾವಣೆಯ ವೇಳೆ ಡಿನ್ನರ್ ರಾಜಕೀಯ. ಬೆಳಗಾವಿಯ ಹೊರವಲಯದಲ್ಲಿ ಗುಪ್ತ ಮೀಟಿಂಗ್. ಡಿಕೆ ಆಪ್ತ ಸಚಿವರು ಶಾಸಕರು ಔತಣಕೂಟದಲ್ಲಿ ಭಾಗಿ. ಎಚ್.ಸಿ. ಬಾಲಕೃಷ್ಣ, ಕದಲೂರು ಉದಯ್, ರಂಗನಾಥ್, ಸಿ.ಪಿ. ಯೋಗೇಶ್ವರ್, ಇಕ್ಬಾಲ್ ಹುಸೇನ್, ಗಣೇಶ್ ಹುಕ್ಕೇರಿ, ಎಸ್.ಟಿ. ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ಕೂಡ ಭಾಗಿಯಾಗಿದ್ರು. ನಾಯಕತ್ವ ಚರ್ಚೆ ಬದಲಾವಣೆಯ ಬೆನ್ನಲ್ಲೇ ಈ ಒಂದು ಡಿನ್ನರ್ ಮೀಟಿಂಗ್ ಅನ್ನ ಮಾಡಿರುವಂಥದ್ದು ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಇನ್ನು ಬೆಳಗಾವಿಯ ಹೊರ ವಲಯದಲ್ಲಿ ಈ ಒಂದು ಮೀಟಿಂಗ್ ಅನ್ನ ಮಾಡಿದ್ದಾರೆ. ಡಿಕೆ ಆಪ್ತ ಸಚಿವರು, ಶಾಸಕರೆಲ್ಲರೂ ಕೂಡ ಈ ಒಂದು ಔತಣಕೂಟದಲ್ಲಿ ಭಾಗಿಯಾಗಿದ್ರು. ಎಚ್.ಸಿ. ಬಾಲಕೃಷ್ಣ ಅವರಾಗಿರಬಹುದು, ಜೊತೆಗೆ ಕದಲೂರು ಉದಯ್, ರಂಗನಾಥ್ ಅವರು, ಸಿ.ಪಿ. ಯೋಗೇಶ್ವರ್ ಅವರು, ಇಕ್ಬಾಲ್ ಹುಸೇನ್, ಗಣೇಶ್ ಹುಕ್ಕೇರಿ, ಎಸ್.ಟಿ. ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ಕೂಡ ಭಾಗಿಯಾಗಿದ್ರು. ಇನ್ನು ಹಲವು ಲೆಕ್ಕಾಚಾರಗಳನ್ನು ಕೂಡ ಮಾಡಿರಬಹುದು. ಮುಖ್ಯವಾಗಿ ಅಧಿವೇಶನದ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿರಬಹುದು. ಜೊತೆಗೆ ಅಧಿವೇಶನದ ವಿಚಾರವಾಗಿ ನಾವು ಯಾವ ರೀತಿ ಸಮರ್ಥವಾಗಿ ವಿಪಕ್ಷಗಳನ್ನು ಎದುರಿಸಬೇಕು ಎಂಬ ವಿಚಾರವಾಗಿಯೂ ಕೂಡ ಚರ್ಚೆಯನ್ನು ಮಾಡಿರಬಹುದು. ಕೆಲವೊಂದಿಷ್ಟು ವಿಚಾರಗಳ ಮೂಲಕ ಯಾವ ರೀತಿ ಕಟ್ ಹಾಕಬೇಕು ವಿಪಕ್ಷಗಳನ್ನಂತೂ ಕೂಡ ಚರ್ಚೆ ಮಾಡಿರ್ತಾರೆ. ಅದರ ಜೊತೆಗೆ ಈ ಒಂದು ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಲೆಕ್ಕಾಚಾರ ಕೂಡ ಹಾಕಿರ್ತಾರೆ, ಕೆಲವೊಂದಿಷ್ಟು ಮಾತುಕತೆಯನ್ನು ಮಾಡಿರ್ತಾರೆ. ಮುಂದೆ ಈ ಒಂದು ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಹೋರಾಟ ಮಾಡಬೇಕು ಅಂತ ಕೂಡ ಲೆಕ್ಕಾಚಾರ ಹಾಕಿರಬಹುದು. ಯಾಕೆಂತಂದರೆ ಈಗ ಒಂದು ಕಡೆ ಸಿ.ಎಂ. ಸಿದ್ದರಾಮಯ್ಯ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ಕೆಲವೊಂದಿಷ್ಟು ಸಚಿವರು, ಶಾಸಕರೆಲ್ಲರೂ ಕೂಡ ಡಿನ್ನರ್ ಮೀಟಿಂಗನ್ನು ಮೊನ್ನೆ ಮಾಡಿದ್ರು ಸಿ.ಎಂ. ಸಿದ್ದರಾಮಯ್ಯ ಅವರ ಜೊತೆಗೂಡಿ. ಔತಣಕೂಟದಲ್ಲಿ ಬರೋಬ್ಬರಿ 30ಕ್ಕೂ ಹೆಚ್ಚು ನಾಯಕರು. ಶುರುವಾಯ್ತಾ ಎರಡು ಬಣದಲ್ಲೂ ನಂಬರ್ ಗೇಮ್ ಲೆಕ್ಕಾಚಾರ. ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಬಣವಾಗಿ ಭಾಗ. ಬೆಳಗಾವಿ ಅಧಿವೇಶನದ ಹೊತ್ತಲ್ಲೇ ಕೈನಲ್ಲಿ ಬಣ ಬಡಿದಾಟ ಜೋರಾಗಿ ನಡೀತಾ ಇದೆ. ರೋಚಕ ಘಟ್ಟ ತಲುಪಿದ ರಾಜ್ಯ ಕಾಂಗ್ರೆಸ್ ಕುರ್ಚಿ ಕದನ. ಅಧಿಕಾರ ಹಂಚಿಕೆ ಬಗ್ಗೆ ಡಿನ್ನರ್ ಮೀಟಿಂಗ್ನಲ್ಲಿ ಚರ್ಚೆ ಮಾಡಿರುವ ಸಾಧ್ಯತೆ ಇದೆ. ಔತಣಕೂಟದಲ್ಲಿ ಕೇವಲ ಊಟವನ್ನ ಮಾತ್ರ ಸವದಿಲ್ಲ, ಜೊತೆಗೆ ಕೆಲವೊಂದಿಷ್ಟು ಲೆಕ್ಕಾಚಾರ ಕೂಡ ಹಾಕಿರ್ತಾರೆ. ಯಾಕೆಂತಂದ್ರೆ ಮೊನ್ನೆ ಸಿಎಂ ಸಿದ್ದರಾಮಯ್ಯ ಅವರ ಜೊತೆ ಕೆಲವೊಂದಿಷ್ಟು ಸಚಿವರು ಶಾಸಕರು ಭಾಗಿಯಾದಾಗ
ಕೆಲವೊಂದಿಷ್ಟು ಮಾತುಕತೆಯನ್ನ ಮಾಡಿದ್ರು. ಇನ್ನು ಡಿ.ಕೆ. ಶಿವಕುಮಾರ್ ಅವರ ಡಿನ್ನರ್ ಮೀಟಿಂಗ್ನಲ್ಲೂ ಕೂಡ ಕೆಲವೊಂದಿಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಮಾಡಲಾಗಿರುತ್ತೆ. ಮುಖ್ಯವಾಗಿ ಪವರ್ ಶೇರಿಂಗ್ ವಿಚಾರವಾಗಿ ಚರ್ಚೆ ಮಾಡಲಾಗಿರುತ್ತೆ. ಇದೇ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ ಕುಕ್ವಾಡ. ದೀಪಾ, ವೆರಿ ಗುಡ್ ಮಾರ್ನಿಂಗ್. ಸದ್ಯಕ್ಕೆ ಈ ಒಂದು ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಾತ್ಕಾಲಿಕ ಬ್ರೇಕ್ ಬಿದ್ದಿದೆ. ಆದರೆ ಡಿನ್ನರ್ ಮೀಟಿಂಗ್ಗಳಿಗೆ ಯಾವುದೇ ರೀತಿಯ ಬ್ರೇಕ್ ಬಿದ್ದಿಲ್ಲ. ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಡಿನ್ನರ್ ಮೀಟಿಂಗ್ ಮಾಡಿದ್ರು ಮೊನ್ನೆ. ಇವತ್ತು ಡಿ.ಕೆ. ಶಿವಕುಮಾರ್ ಅವರು ಕೂಡ ನಿನ್ನೆ ಡಿನ್ನರ್ ಮೀಟಿಂಗ್ ಅನ್ನ ಮಾಡಿದ್ದಾರೆ. ಏನಾಗ್ತಾ ಇದೆ ಒಂದು ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೀಪಾ? ಸಾಹಿತ್ಯ ಸಹಜವಾಗಿ ನಂಬರ್ ಗೇಮ್ ಆರಂಭ ಆಗಿದೆ. ಯಾಕಂದ್ರೆ ಈ ಒಂದು ಬರುವಂತಹ 19ನೇ ತಾರೀಕು ಅವರು ದೆಹಲಿಗೆ ಹೋಗ್ತಾರೆ ಅನ್ನುವಂತಹದ್ದೇನಿದೆ, ಅದರ ಬೆನ್ನಲ್ಲೇ ಈ ಒಂದು ನಂಬರ್ ಗೇಮ್ ಆರಂಭ ಆಗಿರುವಂತದ್ದು. ಸದ್ಯಕ್ಕಂತೂ ತಾತ್ಕಾಲಿಕವಾದಂತಹ ವಿರಾಮವನ್ನ ಕೊಡಲಾಗಿದೆ. ನಿನ್ನೆ ರಾತ್ರಿಯೂ ಕೂಡ ಆಪ್ತ ಶಾಸಕರೊಟ್ಟಿಗೆ ಡಿ.ಕೆ.ಶಿ ಡಿನ್ನರ್ ಮೀಟಿಂಗ್ ಅನ್ನ ಮಾಡಿದ್ದಾರೆ ಅನ್ನುವಂತಹದ್ದಿದೆ. ಡಿನ್ನರ್ ಮೀಟಿಂಗ್ ಅಲ್ಲಿ ಸಹಜವಾಗಿ ಚರ್ಚೆ ಆಗಿದೆ. ಮುಂಬರುವಂತಹ ದಿನಗಳಲ್ಲಿ ಅವಕಾಶ ಸಿಗುತ್ತೆ ಅನ್ನುವಂತಹ ಸಂದರ್ಭದಲ್ಲಿ ತಾವೇನು ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಮಾತುಕತೆ ನಡೆದಿದೆ ಅನ್ನುವಂತ ಮಾಹಿತಿ ಇದೆ. ಇದರ ಜೊತೆಗೆ ಅಂದ್ರೆ ಏನು ಸಿಎಂ ಬದಲಾವಣೆ ಅನ್ನುವಂತಹದ್ದು ಚರ್ಚೆ ಆಗ್ತಾ ಇದೆ ಅಥವಾ ಆ ರೀತಿಯಾದಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದ್ರ ಜೊತೆಗೆ ಬೆಳಗಾವಿ ಮುಗಿದ ಬಳಿಕ ದೆಹಲಿಗೆ ಹೋಗ್ಬೇಕು ಅನ್ನುವಂತಹದ್ದಿದೆ. ಇದೆಲ್ಲ ವಿಚಾರಗಳ ಬಗ್ಗೆಯೂ ಕೂಡ ಅಲ್ಲಿ ಚರ್ಚೆ ಆಗಿದೆ. ಸುಮಾರು ಅಂದ್ರೆ 7-8 ಜನ ಆ ಒಂದು ಡಿನ್ನರ್ ಮೀಟಿಂಗ್ ಅಲ್ಲಿ ಭಾಗಿಯಾಗಿದ್ರು ಅನ್ನುವಂಥದ್ದು. ಬಾಲಕೃಷ್ಣ ಕದಲ್ಲೂರು, ಉದಯ್ ಆಗಿರ್ಬೋದು, ರಂಗನಾಥ್, ಸಿ.ಪಿ. ಯೋಗೀಶ್ವರು, ಇಕ್ಬಾಲ್ ಹುಸೇನು, ಗಣೇಶ್ ಹುಕ್ಕೇರಿ, ಎಸ್.ಟಿ. ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ಸೇರಿದಂತೆ ಅನೇಕರು ಅದರಲ್ಲಿ ಭಾಗಿಯಾಗಿದ್ರು. ನಂಬರ್ ಗೇಮ್ ಅನ್ನುವಂತಹ ವಿಚಾರ ಆರಂಭವಾಗಿ ಬಹಳ ದಿನ ಆಯ್ತು. ಯಾವಾಗ ತಮ್ಮ ಜೊತೆ ಯಾವುದೇ ಶಾಸಕರಿಲ್ಲ ಅನ್ನುವಂತಹದನ್ನ ಸಿಎಂ ಹೇಳ್ತಾ ಇದ್ರು, ಅದರ ಬೆನ್ನಲ್ಲೇ ಎಲ್ಲಾ ವ್ಯವಸ್ಥೆಯನ್ನು ಕೂಡ ಡಿ.ಕೆ. ಶಿವಕುಮಾರ್ ಮಾಡ್ಕೊಂಡಿದ್ರು. ಅದರ ಮುಂದುವರೆದ ಭಾಗವೇ ಈ ಒಂದು ಡಿನ್ನರ್ ಮೀಟಿಂಗ್ಗಳು. ಸದ್ಯಕ್ಕೆ ನಾ ಹೇಳಿದಂತೆ 19ನೇ ತಾರೀಕು ಇಬ್ಬರಿಗೂ ಬುಲಾವಿದೆ, ಹೋಗ್ತಾರೆ ಅನ್ನುವಂತಹದ್ರ ಬೆನ್ನಲ್ಲೇ ತಮ್ಮ ಜೊತೆಗೆ ಯಾರ್ಯಾರು ಇದ್ದಾರೆ ಅನ್ನುವಂತಹದನ್ನ ಅವ್ರು ಹೇಳ್ಬೇಕಾಗುತ್ತೆ. ಹಾಗಾಗಿ ನಿನ್ನೆ ಒಂದು ಏನು ಗುಪ್ತ ಸಭೆ ನಡೆದಿದೆ, ಆ ಸಭೆಯಲ್ಲಿ ಎಲ್ಲವೂ ಕೂಡ ಚರ್ಚೆ ಆಗಿದೆ. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಮಾಹಿತಿಗಾಗಿ.